ಶ್ರೀ ಗುರುಭ್ಯೋ ನಮಃ. ಭಾಗವತದ 3ನೇ ಸ್ಕಂಧದ ಶ್ರವಣ ನಡೆದಿದೆ. ಅದರಲ್ಲಿ 3ನೇ ಅಧ್ಯಾಯ ನಡೆದಿದೆ. ಆ 3ನೇ ಅಧ್ಯಾಯ ಈಗ ಮುಂದುವರಿಯೋದಕ್ಕಿಂತ ಮುಂಚೆ ಹಿಂದೆ 2ನೇ ಅಧ್ಯಾಯದಲ್ಲಿ ಕೆಲವು ಶ್ಲೋಕಗಳ ಬಗ್ಗೆ ನಾವು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಮುಂದೆ ಸಾಗೋಣ. ಆ 3ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ, ಮನ್ಯೇ ಸುರಾನ್ ಭಾಗವತಾಂಸ್ತ್ಯಧೀಶೆ ಸಂರಂಭ ಮಾರ್ಗಾಭಿನಿವಿಷ್ಟಚಿತ್ತಾನ್ ಯೇ ಸಂಯುಗೇ ಚಕ್ಷತ ತಾರ್ಚ ಪುತ್ರ ಸ್ಯಾಂಶೇ ಸುನಾಭಾಯುತ ಮಾಪತಂತಂ ಅಂತ ಆ ಶ್ಲೋಕ. ಉದ್ಧವ ಇದು ವಿದುರನಿಗೆ ಹೇಳುವಂಥ ಮಾತು. ರಾಕ್ಷಸ ಕುಲದಲ್ಲಿ ಹುಟ್ಟಿ ಅಸುರಾವೇಶದಿಂದ ಮೊದಲು ಭಗವಂತನನ್ನು ದ್ವೇಷಿಸಿದರೂ ಕೂಡ ಆತನ ಜೊತೆ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಈ ಬಲಿ ಮೊದಲಾದವರು ಗರುಡಾರೂಢನಾಗಿ ಚಕ್ರ ಮೊದಲಾದ ಆಯುಧಗಳನ್ನು ಹಿಡಿದು ಆತ ಬಂದಾಗ ಆತನನ್ನು ನೋಡಿದವರು ಅಸುರರು ಅಂತಲೇ, ಅಂಥ ಅಸುರರೇನಿದ್ದಾರೆ ಅವರನ್ನೆಲ್ಲ ನಾನು ಭಗವದ್ಭಕ್ತ ಅಂತಲೇ ತಿಳಿತೇನೆ, ಭಗವಂತನ ಭಕ್ತರವರು, ಹೀಗೆ ನಾನು ಭಾವಿಸ್ತೇನೆ ಅಂತ ವಿದುರ ಕೇಳ್ತಾ ಇದ್ದಾಗ ಅವನಿಗೆ ಉದ್ಧವ ಹೇಳಿದ ಮಾತಿದು. ಸಂರಂಭ ಅಂದರೆ ಕ್ರೋಧ, ದ್ವೇಷ ಮೊದಲಾದದ್ದು. ಉಳಿದು ಬೇರೆ ವ್ಯಾಖ್ಯಾನಕಾರರೆಲ್ಲ ವ್ಯಾಖ್ಯಾನ ಮಾಡುವಂತೆ, ಆಚಾರ್ಯರ ಸಿದ್ಧಾಂತದ ಸ್ಪರ್ಶ ಇಲ್ಲದೇ ಇರುವಂಥ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡುವಂತೆ ಆ ಸಂಭ್ರಮ ಮಾರ್ಗ, ದ್ವೇಷ ಮಾರ್ಗ, ಕ್ರೋಧ ಮಾರ್ಗ, ಅದರಲ್ಲಿಯೇ ಯಾರ ಮನಸ್ಸು ಅಭಿನವಿಷ್ಟವಾಗಿದೆಯೋ, ಬೇರು ಬಿಟ್ಟಿದೆಯೋ ಅಂಥ ವ್ಯಕ್ತಿಗಳನ್ನ ಅಂತ ಹಾಗರ್ಥ. ನಮ್ಮ ಸಿದ್ಧಾಂತದಲ್ಲಿ ಸಂಭ್ರಮ ಮಾರ್ಗೇ ಅಭಿನಿವಿಷ್ಟಂ ಚಿತ್ತ ಅನ್ನುವ ವ್ಯಾಖ್ಯಾನವನ್ನು ನಾವು ಒಪ್ಕೊಂಡಿಲ್ಲ. ಸಂಭ್ರಮ ಮಾರ್ಗ ಅಂದರೆ ದ್ವೇಷ ಮಾರ್ಗ, ಅದರಲ್ಲಿಯೇ ಅಭಿನಿವಿಷ್ಟವಾದದ್ದು, ಬೇರು ಬಿಟ್ಟದ್ದು ಅನ್ನುವ ಸಪ್ತಮಿ ತತ್ಪುರುಷವನ್ನು ನಾವು ಒಪ್ಕೊಂಡಿಲ್ಲ. ಸಂಭ್ರಮ ಮಾರ್ಗೇಣ ಆರಂಭದಲ್ಲಿ ಸಂಭ್ರಮವನ್ನು ಅಂದರೆ ಕ್ರೋಧ ದ್ವೇಷವನ್ನು ಮಾಡಿದರೂ ಕೂಡ ಮುಂದೆ ಅಭಿನಿವಿಷ್ಟಂ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿಯೇ ನೆಲೆ ಕಂಡ ಮನಸ್ಸು ಅಂತ, ಹೀಗೆ ನಮ್ಮ ವ್ಯಾಖ್ಯಾನ. ಸಂಭ್ರಮ ಮಾರ್ಗೇಣ ಅಂತ ತೃತೀಯ ವಿಭಕ್ತಿ ನಮ್ಮದು. ಕೊನೆಗೂ ಮನಸ್ಸು ನೆಲೆ ನಿಂತದ್ದು ಭಕ್ತಿಯಲ್ಲಿಯೇ, ಆದರೆ ಆರಂಭದಲ್ಲಿ ಸಂಭ್ರಮ ಮಾರ್ಗದ ಮೂಲಕ, ದ್ವೇಷ ಅಥವಾ ಕ್ರೋಧದ ಮಾರ್ಗದ ಮೂಲಕ ಅಂತ ಅದರ ತಾತ್ಪರ್ಯ. ಉಳಿದ ವ್ಯಾಖ್ಯಾನಕಾರರು ದ್ವೇಷ ಮಾರ್ಗದಲ್ಲಿಯೇ ಮನಸ್ಸು ಬೇರು ಬಿಟ್ಟದ್ದು ಅಂತ ಅರ್ಥ ಮಾಡಿದರೆ, ನಾವು ಭಕ್ತಿ ಮಾರ್ಗದಲ್ಲಿಯೇ ಮನಸ್ಸು ನೆಲೆ ಕಂಡುಕೋತದೆ. ಕೊನೆಗೆ ಭಕ್ತಿ ಮಾಡುವುದಕ್ಕಿಂತ ಮುಂಚೆ ಅಸುರಾವೇಶದ ಕಾರಣದಿಂದಾಗಿ ಭಗವಂತನಲ್ಲಿ ದ್ವೇಷ ಮಾಡುವ ಸಾಧ್ಯತೆ ಇರ್ತದೆ. ಆದರೆ ಕೊನೆಗೆ ಆ ಭಗವಂತನನ್ನು ನೋಡಿದರೆ ನಮಗೆ ಭಕ್ತಿಯನ್ನೇ ಮಾಡಬೇಕು ಅಂತ ಅವರಿಗೆ ಕಂಡು ಅದರೊಳಗಿರುವ ಸಾತ್ವಿಕ ಚೇತನ ಭಕ್ತಿಯನ್ನೇ ಮಾಡಲಿಕ್ಕೆ ತೊಡಗುತ್ತಾನೆ ಅಂತ ಅದರ ಅಭಿಪ್ರಾಯ. ಹೀಗೆ ನಮ್ಮದು ತೃತೀಯ ತತ್ಪುರುಷ. ಸಂಭ್ರಮ ಮಾರ್ಗೇಣ ಅಭಿನಿವಿಷ್ಟಂ. ಅಭಿನಿವಿಷ್ಟಂ ಅಂದರೆ ಭಕ್ತಿಯಿಂದ ಕೂಡಿದ್ದು ಅಂತ ಯಾರು ಅರ್ಥ ಬರೆದಿದ್ದಾರೆ, ಹಿಂದೆ ಅದನ್ನು ನೋಡಿದ್ದೇವೆ. ಆದೌ ಅಸುರಾವೇಶೇನ ಕ್ರೋಧಯುಕ್ತಾ ಅಪಿ, ಮೊದಲು ಅಸುರಾವೇಶದಿಂದ ಕ್ರೋಧ ನಮಗೆ ಬಂದಿದ್ರು, ಮುಂದೆ ಭಕ್ತಿಮಂತ ಏವ ತೇ ಭವಂತೆ, ಮುಂದೆ ಅವರು ಭಕ್ತಿ ಉಳ್ಳವರೇ ಆಗ್ತಾರೆ ಅಂತ ಇದಿಷ್ಟು ಕಂಡಿದೆ. ಗೋವಿಂದಾಚಾರ್ಯರು ಹೆಚ್ಚು ಕಡಿಮೆ ಇದೇ ಮಾರ್ಗನೇ ಹಿಡಿದಿದ್ದಾರೆ. ಸಂಭ್ರಮ ಮಾರ್ಗೇಣ, ಸಂಭ್ರಮ ಮಾರ್ಗೇಣ ಸಹ ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಈಗ ನಾವು ಈಗ ಮೊದಲು ಹೇಳಿದ್ದು ಸಂಭ್ರಮ ಮಾರ್ಗದ ಮೂಲಕ ಅಂತ, ಅದೇ ಆದೌ ಅಸುರಾವೇಶೇಣ ಕ್ರೋಧಯುಕ್ತ ಅಂಬಿ, ಇದು ಯಾದವಾರ್ಯ ವ್ಯಾಖ್ಯಾನ. ಗೋವಿಂದಾಚಾರ್ಯ ಹೇಳುವಂತೆ ಸಂಭ್ರಮ ಮಾರ್ಗದ ಜೊತೆಗೇನೆ, ದ್ವೇಷ ಮಾರ್ಗದ ಜೊತೆಗೇನೆ ಅಭಿನಿವಿಷ್ಟ. ಅಭಿ ಅಂದರೆ ಅಭಿಮಾನ, ವ್ಯಕ್ತಿಯೊಬ್ಬನ ಬಗ್ಗೆ
ಭಕ್ತಿ, ಗೌರವ, ಪ್ರೀತಿ ಇತ್ಯಾದಿ, ಮೆಚ್ಚುಗೆ ಇತ್ಯಾದಿ. ಅಭಿನಿವಿಷ್ಟ ಅಂದರೆ ಅಭಿಮಾನದ ಮೂಲಕವಾಗಿ ಒಂದು ಕಡೆ ನೆಲೆ ನಿಂತ ಮನಸ್ಸು ಅಂತ ಅವರು ಅರ್ಥ ಮಾಡಿದ್ದಾರೆ. ಅಭಿ ಅನ್ನುವುದಕ್ಕೆ ಅಭಿಮಾನ ಅನ್ನುವ ಅರ್ಥ ಗೋವಿಂದಾಚಾರ್ಯ ಹೇಳಿದ್ದು ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ಅದನ್ನು ಈಗಲೇ ಹಂಚಿಕೊಂಡಿದ್ದೇನೆ. ಇದನ್ನು ಹೊರತುಪಡಿಸಿದರೆ ಸಂಭ್ರಮ ಮಾರ್ಗೇಣ, ಮಾರ್ಗದ ಮೂಲಕವಾಗಿ ಅಂತಾಗಲಿ, ದ್ವೇಷ ಮಾರ್ಗದ ಮೂಲಕವಾಗಿ ಅಂತಾಗಲಿ, ದ್ವೇಷ ಕೋಪ ಮಾರ್ಗ ಇದ್ದಾಗಲೇ ಅದರ ಜೊತೆಗೆ ಭಕ್ತಿ ಅಂತ ಅರ್ಥ ಆಗಲಿ, ಅಲ್ಲೇನು ಬಹಳ ವ್ಯತ್ಯಾಸ ಆಗೋದಿಲ್ಲ. ಜೀವದ್ವಯ ಸಮಾವೇಶ ಇರೋದ್ರಿಂದ ಒಬ್ಬ ವ್ಯಕ್ತಿಯೇ ದ್ವೇಷವನ್ನು ಮಾಡ್ತಾನೆ, ದ್ವೇಷದ ಜೊತೆಗೇ ಪ್ರೀತಿಯನ್ನು ಮಾಡ್ತಾನೆ. ಇಂಥ ವಿರುದ್ಧ ಭಾವನೆಗಳಿಗೆ ಆತ ಬಲಿ ಆಗ್ತಾನೆ. ಆದರೆ ಅಭಿನಿವಿಷ್ಟ ಅಂತ ಅನ್ನೋದೊಂದು ವ್ಯಾಖ್ಯಾನವನ್ನು ಗೋವಿಂದಾಚಾರ್ಯ ಹೇಳಿದ್ದನ್ನು ಇಲ್ಲಿ ತಮ್ಮೆದುರಿಗೆ ಹೇಳಿದ್ದೇನೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.